ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ರು? ಎಂಚಲರ್ ಮಾತಾ. ಈ ದಿನದ ವಿಶೇಷ ರೆಸಿಪಿಗೆ ಸ್ವಾಗತ. ಇಂದು ನಾವು ಬಿರಿಯಾನಿ ರುಚಿಗೆ ಬೇಕಾಗಿರುವ ಅದ್ಭುತ ಮಸಾಲ ಪುಡಿ ಹೇಗೆ ತಯಾರಿಸುವುದು ಎಂದು ನೋಡೋಣ. ಬಿರಿಯಾನಿ ಅಂತ ಹೆಸರು ಕೇಳಿದ ತಕ್ಷಣ ಬಾಯಲ್ಲಿ ನೀರು ಬರ್ತದೆ ಅಲ್ವಾ? ಸೊ ಬಿರಿಯಾನಿ ಮಾಡೋದಂದ್ರೆ ತುಂಬಾ ಕಷ್ಟದ ಕೆಲಸ. ಆದ್ರೆ ಪರ್ಫೆಕ್ಟ್ ಬಿರಿಯಾನಿ ಪೌಡರ್ ಮನೆಯಲ್ಲೇ ರೆಡಿ ಇದ್ರೆ ಅರ್ಧಕ್ಕರ್ಧ ಕೆಲಸ ಕಡಿಮೆ ಆದಂಗೆ ಅರ್ಥ. ಈ ಪೌಡರ್ ಮನೆಯಲ್ಲೇ ರೆಡಿ ಮಾಡಿ 5-6 ಮಂತ್ಸ್ ನೀವು ಆರಾಮವಾಗಿ ಯೂಸ್ ಮಾಡ್ಕೋಬಹುದು. ಸೊ ವಿದೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಪೈಸಸ್ ಏನೇನು ಬೇಕಂತ ನೋಡೋಣ. ಬೇ ಲೀವ್ಸ್ 10 ಬೇಕು. ಆಮೇಲೆ ರೆಡ್ ಚಿಲ್ಲೀಸ್ 20, ಸ್ವಲ್ಪ ರೌಂಡ್ ಆಗಿರೋದು ಸ್ಪೈಸಿ ಇರೋ ರೆಡ್ ಚಿಲ್ಲಿ 4, ಮೇಸ್ 3, ಜಾಯ್ಫಲ್ 2, ಸಿನಿಮನ್ ಸ್ಟಿಕ್ಸ್ 3 ತಗೊಂಡಿದ್ದೀವಿ, ಒಂದು 2 ಇಂಚ್ ಇರೋದು. ಸ್ಟಾರ್ ಅನೀಸ್ 6, ಕ್ಲೋವ್ಸ್ 20, ಗ್ರೀನ್ ಕಾರ್ಡಮಮ್ 20, ಬ್ಲ್ಯಾಕ್ ಕಾರ್ಡಮಮ್ 6, ಆಮೇಲೆ ಮಾರಟಿ ಮೊಗ್ಗು ಅಥವಾ ಕಾಪಕ್ ಬರ್ಡ್ಸ್ 3 ತಗೊಂಡಿದ್ದೀವಿ. ಕ್ಯುಮಿನ್ ಸೀಡ್ಸ್ 2 tablespoon, black cumin 2 tablespoon, fennel seeds ಅಥವಾ ಸೋಂಫ್ 2 tablespoon, black pepper 20, coriander seeds 6 tablespoon, ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆದಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ 8 to 10 ಮಿನಿಟ್ಸ್ ಚೆನ್ನಾಗಿ ಹುರಿಯಿರಿ. ಈ ಸ್ಟೆಪ್ನಲ್ಲಿ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. 10 ಮಿನಿಟ್ಸ್ ಆದಮೇಲೆ ಒಳ್ಳೆ ಅರೋಮ ಬರುತ್ತೆ. ಆವಾಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ, ಅಥವಾ ನೀವು ಬೇರೆ ತಣ್ಣಗಿರೋ ಪ್ಲೇಟಿಗೆ ಕೂಡ ಟ್ರಾನ್ಸ್ಫರ್ ಮಾಡಬಹುದು. ತಣ್ಣಗಾಗಿರೋ ಎಲ್ಲ ಸ್ಪೈಸಸ್ ಅನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ಕೋರ್ಸ್ ಗ್ರೈಂಡ್ ಮಾಡಿ. ಜಾಸ್ತಿ ಪುಡಿ ಮಾಡುವ ಅಗತ್ಯ ಇಲ್ಲ, ಸ್ವಲ್ಪ ಕೋರ್ಸ್ ಆಗಿ ಗ್ರೈಂಡ್ ಮಾಡಿರಿ. ಈ ತರ ಗ್ರೈಂಡ್ ಆದ್ರೆ ಸಾಕು. ಇದನ್ನ ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ 2 tablespoon ಕಾಶ್ಮೀರಿ ಚಿಲ್ಲಿ ಪೌಡರ್, ಆಮೇಲೆ 1 teaspoon ಟರ್ಮರಿಕ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಇವಾಗ ಅರೋಮ ಭರಿತ ಕಲರ್ಫುಲ್ ಬಿರಿಯಾನಿ ಮಸಾಲ ರೆಡಿಯಾಗಿದೆ. ಇದನ್ನು ಏರ್ ಟೈಟ್ ಕಂಟೈನರ್ಲಿ ಫ್ರಿಡ್ಜ್ ಅಲ್ಲಿ ಇಟ್ಟರೆ 5 to 6 ಮಂತ್ಸ್ ಯೂಸ್ ಮಾಡ್ಕೋಬಹುದು. 1 kg ಬಿರಿಯಾನಿಗೆ 3 to 4 tablespoon ಮಸಾಲ ಹಾಕಿದ್ರೆ ಸಾಕು. ಬ್ಯಾಚುಲರ್ಸ್ಗೆ, ಕೆಲಸದಿಂದ ಬ್ಯುಸಿ ಇದ್ದವರಿಗೆ ಈ ತರ ಒಮ್ಮೆ ಬಿರಿಯಾನಿ ಮಸಾಲ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಮಸಾಲ ಪೌಡರ್ ರೆಡಿ ಮಾಡಿ ಒಮ್ಮೆ ಬಿರಿಯಾನಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೊಮ್ಮೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಪೀಸ್.